ಹಲೋ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಸೊ ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣದ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ ನಾನು ಇವತ್ತಿನ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಗೃಹಲಕ್ಷ್ಮಿ ಯೋಜನೆ 19ನೇ ಕಂತಿನ ಬಗ್ಗೆ ಏನು ಮಾಹಿತಿ ಕೊಡ್ತೀರಾ ದೀಪಾ ಅಂತ ಕೇಳೋದಾದ್ರೆ, ಸೊ ವಿಡಿಯೋನ ಕೊನೆವರೆಗೂ ನೋಡಿ, ಆವಾಗ ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಅರ್ಧಂಬರ್ಧ ವಿಡಿಯೋ ನೋಡ್ತೀರಾ, ಪೂರ್ಣ ತಿಳ್ಕೊಂಡಿರೋದಿಲ್ಲ. ಸೊ ಇವ್ರು ಹೇಳೋದೆಲ್ಲ ಸುಳ್ಳು ಅಂತ ಹೇಳ್ತೀರಾ. ಸೊ ದಯವಿಟ್ಟು ನಾನು ಹೇಳ್ತೀನಿ, ಯಾವುದೇ ಒಂದು ಗೌರ್ಮೆಂಟ್ ಸ್ಕೀಮ್ಗಳ ಬಗ್ಗೆ ಆಗಿರ್ಬೋದು ಅಥವಾ ಯಾವುದೇ ಒಂದು ಮಕ್ಕಳಿಗೆ ಸಂಬಂಧಪಟ್ಟಂತ ವಿಚಾರಗಳಾಗಿರ್ಬೋದು ಅಥವಾ ಒಂದು ಅರ್ಜಿ ಸಲ್ಲಿಕೆ ಬಗ್ಗೆ ಆಗಿರ್ಬೋದು, ದಯವಿಟ್ಟು ಕೊನೆವರೆಗೂ ವಿಡಿಯೋನ ನೋಡಿ. ಇಲ್ಲಿ ಅರ್ಧ ಗಂಟೆ 1 ಗಂಟೆ ವಿಡಿಯೋಸ್ ಇರೋದಿಲ್ಲ, ಜಸ್ಟ್ ಒಂದು 5 to 6 minutes ವರೆಗೂ ವಿಡಿಯೋಸ್ ಮಾತ್ರ ಇರುತ್ತೆ. ಸೊ ಇದನ್ನ ನೋಡೋದ್ರಿಂದ ನಾವುಗಳು ಮಾಹಿತಿ ಕೊಡ್ತಕ್ಕಂಥದ್ದು ಎಲ್ಲರಿಗೂ ಹೆಲ್ಪ್ ಆಗ್ಲಿ ಅಂತ ಕೊಡ್ತೀವಿ. ಸೊ ನಿಮಗೂ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಲಿಕ್ಕೆ ಒಂದು ಅನುಕೂಲ ಆಗುತ್ತೆ ಅಂತ ಹೇಳ್ತೀನಿ. ಸೊ ಫ್ರೆಂಡ್ಸ್, ಅದೇ ರೀತಿಯಾಗಿ ಯಾರೆಲ್ಲ ನನ್ನ ಚಾನಲ್ ಇನ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ರು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಸೊ ಇವಾಗ ಗೃಹಲಕ್ಷ್ಮಿ ಯೋಜನೆ 19ನೇ ಕಂತಿನ ಹಣದ ಬಗ್ಗೆ ನೋಡೋದಾದ್ರೆ, ಸೊ 19ನೇ ಕಂತಿನ ಯಾವಾಗ ಬರುತ್ತೆ, ನೀವು ಹೇಳಿದ್ರಿ 15ನೇ ತಾರೀಕು ನಂತರ ಬರುತ್ತೆ, 15ನೇ ತಾರೀಕು ಒಳಗೆ ಬರುತ್ತೆ ಅಂತ ಹೇಳಿದ್ರಿ ಅಂತ ಹೇಳಿದ್ರೆ, ಹೌದು ಖಂಡಿತ ನಾನು ಹೇಳಿದ್ದೆ. ಏನಂತ ಹೇಳಿದ್ರೆ, ಲಾಸ್ಟ್ 18ನೇ ಕಂತೇನು ನಮಗೆ ಯಾವಾಗ ಬಂತ ಹೇಳಿ, ಯುಗಾದಿ ಹಬ್ಬ ಮತ್ತೆ ರಂಜಾನ್ ಹಬ್ಬ, ದೀಪಾವಳಿಗೆ ಹೋಗ್ಬಿಟ್ಟೆ ನಾನು. ಯುಗಾದಿ ಹಬ್ಬ ಮತ್ತೆ ರಂಜಾನ್ ಹಬ್ಬದ ಸಮಯದಲ್ಲಿ ನಮಗೆ 18ನೇ ಕಂತಿನ ಹಣ ಬಂದಿದೆ. ಬಟ್ ಅದರಲ್ಲೂ ಇನ್ನ ಒಂದು 5% ಜನರಿಗೆ 18ನೇ ಕಂತಿನ ಹಣ ಬಂದಿಲ್ಲ, ಬರುತ್ತೆ. ಈ ಒಂದು 19ನೇ ಕಂತು, ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತು ನಾನು ಹೇಳಿದ್ದೆ, ಅವರು ಅವಾಗ್ಲೇ ಹೇಳಿದ್ರು ನಾವು ಇನ್ನೊಂದು 4-5 ದಿನದಲ್ಲಿ ನಾವು ಬಿಡುಗಡೆ ಮಾಡ್ತೀವಿ. ಹಣ ಆಲ್ರೆಡಿ ಬಿಡುಗಡೆ ಆಗಿದೆ. ಅಂದ್ರೆ ಬ್ಯಾಂಕಿಗೆ ಬಂದಿಲ್ಲ, ಬಟ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ಬಂದಿದೆ. ನಾವು 4-5 ದಿನದಲ್ಲಿ ಹಣವನ್ನ ನಾವು ಬಿಡುಗಡೆ ಮಾಡ್ತೀವಿ ಅನ್ನೋ ಒಂದು ಮಾಹಿತಿನ ಕೊಟ್ಟಿದ್ರು. ಬಟ್ ನಮ್ಗೆ ಒಂದು ಕಾನ್ಫಿಡೆನ್ಸ್ ಏನಂತ ಹೇಳಿದ್ರೆ, 4-5 ದಿನ ಅಂದ್ರೆ ಮೇ ಬಿ ಒಂದು 10 ದಿನ ಆಗ್ಬೋದು ಅಂತ ಹೇಳ್ಬಿಟ್ಟು ನಾವೇನಂತ ಹೇಳಿದ್ವಿ, ಏಪ್ರಿಲ್ 15ನೇ ತಾರೀಕಿನ ಒಳಗಾಗಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಅನ್ನೋ ಒಂದು ಮಾಹಿತಿನ ನಾವು ಕೊಟ್ಟಿದ್ವಿ. ಸೊ ಅದೇ ರೀತಿಯಾಗಿ ಅವರು ಇವತ್ತೂ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಏಪ್ರಿಲ್ ಇನ್ನೊಂದು 4-5 ದಿನದಲ್ಲಿ ನಾವು ಎಲ್ಲರ ಖಾತೆಗೆ ಹಣವನ್ನ ಹಾಕ್ತೀವಿ ಅಂತ ಹೇಳಿದ್ದಾರೆ. ಬಟ್ ಇದರಲ್ಲಿ ಒಂದು ಟ್ವಿಸ್ಟ್ ನ ಇಟ್ಟಿದ್ದಾರೆ. ನಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಆದ ನಂತರ 1,20,00,000 ಜನರಿಗೆ ಏನಿದೆ ಅಲ್ವಾ, ಸ್ವಲ್ಪ ಒಂದು ವಾರದ ಡಿಸ್ಟೆನ್ಸ್ ಅಲ್ಲಿ ಎಲ್ಲರಿಗೂ ಹಣ ಬಂದು ತಲುಪ್ತಾ ಇತ್ತು, ಎಲ್ಲರ ಖಾತೆಗಳಿಗೂ ಹಣ ಬಂದು ತಲುಪ್ತಾ ಇತ್ತು. ಬಟ್ ಇವಾಗ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಅವರು 3 ಹಂತಗಳಲ್ಲಿ ಹಣನ ಹಾಕ್ತಾ ಇದ್ದಾರೆ. 30%, 31% ಮತ್ತೆ 40% ಈ ಒಂದು ರೇಷನ್ ಅಲ್ಲಿ ಅವರು ಹಣವನ್ನ ಹಾಕ್ತಾ ಇದ್ದಾರೆ. ಅಂದ್ರೆ ನಿಮಗೆ ಇವತ್ತಿಂದ ಇನ್ನೊಂದು 4-5 ದಿನ ಅಂತ ನೀವು ಇಟ್ಕೊಂಡ್ರು, ಇವತ್ತು 11ನೇ ತಾರೀಕಿದೆ, ಸೊ ಮೇ ಬಿ 15ಕ್ಕೆ ರಿಲೀಸ್ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಸೊ 15ಕ್ಕೆ ರಿಲೀಸ್ ಮಾಡಿದ್ರೆ 15ನೇ ತಾರೀಕಿಗೆ ನಿಮಗೆ ಎಲ್ಲರಿಗೂ ಹಣ ಬರೋದಿಲ್ಲ. ಅಲ್ಲಿಂದ ಒಂದು 4-5 ದಿನ ಆದ್ಮೇಲೆ ಸೊ ನಿಮ್ಮ ಖಾತೆಗಳಿಗೆ ಒಂದು 30 ಲಕ್ಷ ಜನರಿಗೆ ನಿಮಗೆ 19ನೇ ಕಂತಿನ ಹಣ ಬರುತ್ತದೆ. ಸೊ ಆ ಒಂದು 30 ಲಕ್ಷ ಜನರಿಗೆ ಹಣ ಬಂದ ನಂತರ ನೆಕ್ಸ್ಟ್ ಇನ್ನೊಂದು ಪಾರ್ಟ್ ಅನ್ನ ಅವರು ರಿಲೀಸ್ ಮಾಡ್ತಾರೆ. ಅಂದ್ರೆ ಇಲ್ಲಿ ಒಂದೇ ಪಾರ್ಟ್ ಅಲ್ಲಿ ಹಣನ ರಿಲೀಸ್ ಮಾಡ್ತಾ ಇಲ್ಲ, ಅವರು 3 ಹಂತಗಳಲ್ಲಿ ಅವರು ಪಾರ್ಟ್ ಆಗಿ ಹಣನ ರಿಲೀಸ್ ಮಾಡ್ತಾ ಇದ್ದಾರೆ. ಸೊ ಇದು ಎಲ್ಲರಿಗೂ ಒಟ್ಟಿಗೆ ಸಿಗುತ್ತೆ ಅಂತ ಭಾವಿಸ್ಬೇಡಿ. ಈ ಸಲ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ, ಬಟ್ ಸ್ವಲ್ಪ ತಡ ಆಗಿ ಬರುತ್ತೆ. ಬಟ್ ನಾವು ಸರ್ಕಾರಕ್ಕೆ ಮನವಿ ಮಾಡ್ಕೊಳೋದೇನಂತ ಹೇಳಿದ್ರೆ, ಇಷ್ಟು ದಿನ ಹೇಗೆ ಕೊಡ್ತಾ ಇದ್ರು ಅದೇ ರೀತಿಯಾಗಿ ಒಂದೇ ಸಲ ಹಣನ ಬಿಡುಗಡೆ ಮಾಡಿ ಎಲ್ಲರ ಖಾತೆಗೂ ಬರೋ ರೀತಿ ಆದ್ರೆ ಒಳ್ಳೇದು ಅಂತ ಹೇಳ್ಬಿಟ್ಟು ನಮ್ಮ ಒಂದು ಅಭಿಪ್ರಾಯ ಇದೆ. ಸೊ ನಿಮಗೆ ಏನ್ ಅನ್ಸುತ್ತೆ ಈ ಒಂದು ನಿರ್ಧಾರದ ಬಗ್ಗೆ ಅಂತ ಹೇಳ್ಬಿಟ್ಟು ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮತ್ತೆ ಹಣ ಬಂದಿಲ್ಲ ಬರುತ್ತೇನೋ ಗೊಂದಲಗಳೇನು ಬೇಡ, ನಿಮ್ಗೆ ಇಲ್ಲಿವರೆಗೂ ಹಣ ಬಂದಿದೆ ಅಂತ ಹೇಳಿದ್ರೆ ಇನ್ನು ಮುಂದಿನ ಕಂತುಗಳು ಕೂಡ ಬರುತ್ತದೆ. ಅದೇನಾದ್ರೂ ಹಣ ಬರೋದ್ರಲ್ಲಿ ತಾಂತ್ರಿಕ ದೋಷ ಅದು ಇದು ಹೆಚ್ಚು ಕಡಿಮೆ ಆಯ್ತು ಅಂತ ಹೇಳಿದ್ರೆ ಅದಕ್ಕೆ ಸರ್ಕಾರದ ಕಡೆಯಿಂದನೇ ನಮಗೆ ಆನ್ಸರ್ ಬರಬೇಕು. ಅಲ್ಲಿಂದ ಅವ್ರು ಏನ್ ಹೇಳಿರ್ತಾರೋ ನಾವು ಆ ಒಂದು ಮಾಹಿತಿನ ಮಾತ್ರ ನಾವಿಲ್ಲಿ ಕೊಡ್ತಾ ಇದ್ದೀವಿ. ಇಲ್ಲ ನಮಗೇನೋ ವಿಡಿಯೋಗೋಸ್ಕರ ನಾವೇನೋ ಹೇಳ್ಬೇಕು ಅನ್ನೋದನ್ನ ಖಂಡಿತ ನಾನು ಇಲ್ಲಿ ಮಾಡ್ತಾ ಇಲ್ಲ. ಸೊ ಸರ್ಕಾರದ ಕಡೆಯಿಂದ ನಮಗೆ ಏನು ಮಾಹಿತಿ ಬಂದಿರುತ್ತೋ ಆ ಮಾಹಿತಿನ ಮಾತ್ರ ಇಲ್ಲಿ ಶೇರ್ ಮಾಡ್ತಾ ಇದ್ದೀವಿ. ಸೊ ಅಷ್ಟನ್ನ ಮಾತ್ರ ನಾವಿಲ್ಲಿ ನಿಮಗೆ ತಲುಪಿಸಕ್ಕಂತ ಒಂದು ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ. 18ನೇ ಕಂತು ಬರ್ದೇ ಇರೋರು ನೀವು ವೇಟ್ ಮಾಡ್ಬೇಕಾಗುತ್ತೆ, ಬರುತ್ತೆ ನಿಮಗೆ ಕಂತು. ಸೊ ಅದೇ ರೀತಿಯಾಗಿ ಯಾರೋ ಕಮೆಂಟ್ ಹಾಕಿದ್ದಾರೆ, ನಮಗೆ BPL ಕಾರ್ಡ್ ಇದೆ, ಟ್ಯಾಕ್ಸ್ ಪೇಯರ್ ಅಂತ ಬಂದಿದೆ ಅಂತ ಹೇಳಿ ಹಾಕಿದ್ದಾರೆ. ಸೊ ಅದನ್ನ ನಾವು ಲಾಸ್ಟ್ ಒಂದು 4-5 ತಿಂಗಳ ಹಿಂದೆನೆ ನಾವು ಹೇಳಿದೀವಿ. ಸಪೋಸ್ ನಿಮಗೆ ಏನಾದ್ರು IT ಪೇಯರ್, ಟ್ಯಾಕ್ಸ್ ಪೇಯರ್ ಅಂತ ಬಂತು ಅಂದ್ರೆ ನಿಮ್ಮ ಸ್ಟೇಟಸ್ಗಳನ್ನ ಚೆಕ್ ಮಾಡ್ತಾ ಇರಿ. ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳನ್ನ ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ನೀವು ಸಲ್ಲಿಸಬೇಕು. ಅಲ್ಲಿಂದ ಮಾತ್ರ ಇದು ಸರಿ ಮಾಡ್ಲಿಕ್ಕೆ ಸಾಧ್ಯ ಇದೆ. ಅಲ್ಲಿ ಹೋಗಿ ನಾವು ಯಾವುದೇ ರೀತಿಯ IT ಪೇಯರ್ ಇಲ್ಲ, ನಮ್ಮ ಇನ್ಕಮ್ ಇಷ್ಟಿದೆ, ನಾವು ಟ್ಯಾಕ್ಸ್ ಪೇ ಮಾಡ್ತಾ ಇಲ್ಲ, ಬಟ್ ನಮ್ಮ ಸ್ಟೇಟಸ್ ಅಲ್ಲಿ ಈ ತರ ಬಂದು ನಮಗೆ ಹಣ ಬರೋದು ನಿಂತಿದೆ ಅಂತ ಹೇಳ್ಬಿಟ್ಟು ನೀವು ಒಂದು ಅರ್ಜಿಯನ್ನ ಕೊಟ್ಟು ಅದನ್ನ ಪುನರಾರಂಭ ಮಾಡ್ಬೇಕಾಗುತ್ತೆ. ಸೊ ಮತ್ತೆ ಯಾರಾದ್ರೂ ಮನೆಯ ಮುಖ್ಯಸ್ಥರು ಡೆತ್ ಆಗಿದ್ರು ಅಂತ ಹೇಳಿದ್ರೆ, ಸೊ ಅದನ್ನು
ಅಷ್ಟೇ ನೀವು ರೇಷನ್ ಕಾರ್ಡ್ ಅಲ್ಲಿ ಅವರ ಹೆಸರನ್ನ ತೆಗೆಸಿ ಡಿಲೀಟ್ ಮಾಡಿಸಿ. ಸೊ ನೆಕ್ಸ್ಟ್ ಮನೆಯ ಸೊಸೆ ಯಾರು ಇರ್ತಾರಲ್ವಾ ಅವರ ಹೆಸರನ್ನ ಕೂರಿಸ್ಬಿಟ್ಟು ಅದನ್ನು ಅಷ್ಟೇ ನೀವು ಫಸ್ಟ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ತಗೊಂಡೋಗ್ಬೇಕು. ಅಲ್ಲಿ ಅವರು ಒಂದು ಅರ್ಜಿಯನ್ನ ತಗೊಂಡು ನೀವು ನಿಮ್ಮ ಒಂದು CSC ಸೆಂಟರ್ಗಳು ಅಥವಾ ಬೆಂಗಳೂರು ಒನ್ ಈ ತರದಲ್ಲಿ ನೀವು ಹೋಗಿ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾರೆ. ಆ ನಂತರ ಮಾತ್ರ ನೀವು ಮಾಡಿಸ್ಕೊಳ್ಲಿಕ್ಕೆ ಸಾಧ್ಯ ಇದೆ. ಸೊ ಇಲ್ಲ ಅಂತ ಹೇಳಿದ್ರೆ ನೀವು ಹಣ ಬಂದಿಲ್ಲ ಬರುತ್ತೆ ಅಂತ ಹೇಳಿದ್ದಾರೆ, ಡೆತ್ ಆಗಿರೋರು ಏನಾದ್ರು ನೀವು ಹಾಗೆ ಇಟ್ಕೊಂಡು ಕುತ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಖಂಡಿತ ನಿಮ್ಗೆ ಯಾವುದೇ ರೀತಿಯ ಹಣ ಬರೋದಿಲ್ಲ. ಈ ಒಂದು IT ಪೇಯರ್, ಟ್ಯಾಕ್ಸ್ ಪೇಯರ್ ಆಗಿರ್ಬೋದು, ನೀವು ಅಷ್ಟನ್ನೇ ಸ್ಟೇಟಸ್ ಗಳನ್ನ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಹಣ ಬರ್ದೇ ಇರೋರು ಏನ್ ರೀಸನ್ ಬಂದಿಲ್ಲ ಅನ್ನೋದ್ರಲ್ಲಿ ಶೋ ಆಗುತ್ತೆ. ಸಪೋಸ್ ಏನು ರೀಸನ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಹಣ ಬರುತ್ತೆ. ರೀಸನ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ನೀವು ಖಂಡಿತ ಅದನ್ನ ಸರಿ ಮಾಡ್ಕೋಬೇಕಾಗುತ್ತೆ. ಸೊ 19ನೇ ಕಂತಿನ ಹಣದ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಸಿಕ್ಕಿದೆ ಅಂತ ತಿಳ್ಕೊಂತೀನಿ. ಇನ್ನ 4-5 ದಿನದಲ್ಲಿ ಹಣ ಬಿಡುಗಡೆ ಆಗುತ್ತದೆ. ಅಲ್ಲಿಂದ ಒಂದು 10-15 ದಿನದ ಒಳಗಡೆ ಎಲ್ಲರ ಖಾತೆಗೆ ಹಣ ಬರುತ್ತೆ. ಬಟ್ ಒಂದೇ ಹಂತದಲ್ಲಿ ಬರೋದಿಲ್ಲ, 3 ಹಂತಗಳಲ್ಲಿ ಬರುತ್ತೆ. ಸೊ ಇದು ನಿಮ್ಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ತಿಳ್ಕೊಂತೀನಿ. ಮತ್ತೆ ನಿಮ್ ಪಕ್ಕದ ಮನೆಯವ್ರಿಗೆ ಬಂದು ನಿಮಗೆ ಬರ್ದಲೇ ಇರ್ಬೋದು, ನಮಗ್ ಬಂದಿಲ್ಲ ಅಂತ ನೀವೇನ್ ಗಾಬರಿ ಆಗೋ ಅವಶ್ಯಕತೆ ಇರಲ್ಲ. 3 ಹಂತಗಳು ಮುಗಿಯೋವರೆಗೂ ವೇಟ್ ಮಾಡಿ. ಸೊ ಖಂಡಿತ ನಿಮಗೆ ಹಣ ಬರುತ್ತದೆ. ಈ ಒಂದು ಸರ್ಕಾರ ತಗೊಂಡಿರ್ತಕ್ಕಂಥ ನಿರ್ಧಾರದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸ್ ತಿಳಿಸಿ ಅಂತ ಹೇಳ್ತೀನಿ. ಸೊ ಯಾರೆಲ್ಲ ಕೊನೆವರೆಗೂ ವಿಡಿಯೋ ನೋಡಿದ್ದೀರೋ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಎಲ್ಲರಿಗೂ.